ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾ ಇರ್ತೀರಾ. ಪ್ರತಿನಿತ್ಯ ಅಥವಾ ಶುಕ್ರವಾರದಂದು ಮನೆಯಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ. ಮನೆಯ ಸಂಪತ್ತು ವೃದ್ಧಿಯಾಗಲಿ, ಅಷ್ಟೈಶ್ವರ್ಯ ನಮಗೆ ಪ್ರಾಪ್ತಿಯಾಗಲಿ, ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ನೆಲೆಸಲಿ ಅನ್ನೋ ಕಾರಣಕ್ಕಾಗಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಮನೆಯಲ್ಲಿ ಮಾಡ್ತಾ ಇರ್ತೀವಿ. ಹಾಗೆಯೇ ಮಹಾಲಕ್ಷ್ಮಿಯ ಸಹೋದರಿ ಅಂದರೆ ಮಹಾಲಕ್ಷ್ಮಿಯ ಅಕ್ಕನಾದ ಅಲಕ್ಷ್ಮಿಯ ಪೂಜೆಯ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈ ಅಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿಯ ಅಕ್ಕನನ್ನು ಅಲಕ್ಷ್ಮಿ, ಜ್ಯೇಷ್ಠಾದೇವಿ, ಜ್ಯೇಷ್ಠಾಲಕ್ಷ್ಮಿ, ಹಾಗೆಯೇ ದರಿದ್ರ ಲಕ್ಷ್ಮಿ, ದರಿದ್ರ ದೇವತೆ ಅಂತಲೂ ಕೂಡ ಕರೆಯಲಾಗುತ್ತದೆ. ಮುಖ್ಯವಾಗಿ ಬಡತನದ ದೇವತೆ ಈಕೆಯ ಪೂಜೆ ಮಾಡೋದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಏಕೆ ಮಾಡಬೇಕು, ಹಾಗೆಯೇ ಯಾವ ದಿನಗಳಂದು ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಬೇಕು, ಜೊತೆಗೆ ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆಯೇ ಜ್ಯೇಷ್ಠಾದೇವಿಯ ಸಂಪೂರ್ಣ ಪೂಜಾ ವಿಧಾನವನ್ನು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದು ಎಷ್ಟು ಮುಖ್ಯವೋ ಹಾಗೆ ವರ್ಷಕ್ಕೆ ಒಮ್ಮೆಯಾದರೂ ಜ್ಯೇಷ್ಠಾದೇವಿಯ ಅಂದರೆ ಜ್ಯೇಷ್ಠಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದು ಕೂಡ ತುಂಬಾ ಮುಖ್ಯ. ಮನೆಗೆ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡುವಂಥವಳು ಮಹಾಲಕ್ಷ್ಮಿ. ಆದರೆ ಜ್ಯೇಷ್ಠಾದೇವಿಯು ಮನೆಗೆ ದರಿದ್ರವನ್ನು, ಬಡತನವನ್ನು ತರುತ್ತಾಳೆ. ಈಕೆ ಕೂಡ ಕೂದಲನ್ನು ಕೆದರ್ಕೊಂಡಿರುವಂಥದ್ದು, ಹಾಗೆಯೇ ತಂಗಳು ಅನ್ನವನ್ನು ಇಷ್ಟಪಡ್ತಾಳೆ, ಹರಿದೋಗಿರುವಂಥ ಬಟ್ಟೆಯನ್ನು ಇಷ್ಟಪಡ್ತಾಳೆ, ಹಾಗೆಯೇ ಕೊಳಕಾಗಿರುವಂಥ ಜಾಗದಲ್ಲಿ ಈಕೆ ನೆಲೆಸುತ್ತಾಳೆ. ಹಾಗೆಯೇ ಈಕೆ ಇರುವಂಥ ಜಾಗದಲ್ಲಿ ಮಹಾಲಕ್ಷ್ಮಿ ಅಂದರೆ ಅಷ್ಟಲಕ್ಷ್ಮಿಯರು 8 ಜನ ಏನಿದ್ದಾರೆ ನೋಡಿ, ಅವರು ಒಂದು ಕ್ಷಣ ಕಾಲ ಕೂಡ ನೆಲೆಸೋದಿಲ್ವಂತೆ. ಈ ಮಹಾಲಕ್ಷ್ಮಿಯರು ಅಂದರೆ ಅಷ್ಟಲಕ್ಷ್ಮಿಯರು ಇರುವಂತಹ ಕಡೆ ಈ ಜ್ಯೇಷ್ಠಾದೇವಿಯು ಕೂಡ ನೆಲೆಸೋದಿಲ್ಲ. ಇಬ್ಬರೂ ಕೂಡ ವಿರುದ್ಧವಾಗಿ ಇರ್ತಾರೆ. ಸೊ ದರಿದ್ರ ಇರುವಂಥ ಕಡೆಯಲ್ಲಿ ಸಿರಿ ಸಂಪತ್ತು ಬರೋದಿಲ್ಲ, ಸಿರಿ ಸಂಪತ್ತು ಇರುವಂಥ ಕಡೆಯಲ್ಲಿ ದರಿದ್ರ ಬರೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ಮೊದಲಿಗೆ ಈ ದರಿದ್ರವನ್ನು, ಈ ಬಡತನವನ್ನು ಮನೆಯಿಂದ ಹೊರಗೆ ಹಾಕಬೇಕು ಅಂದರೆ ಜ್ಯೇಷ್ಠಾದೇವಿಯನ್ನು ನಾವು ಗೌರವಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿ ಆಕೆಯನ್ನು ಮನೆಯಿಂದ ಹೊರಗೆ ಕಳಿಸಬೇಕು. ಅದೇ ನಾವು ಜ್ಯೇಷ್ಠಾದೇವಿ ಪೂಜೆ ಅಥವಾ ಜ್ಯೇಷ್ಠಾಲಕ್ಷ್ಮಿ ಪೂಜೆ ಅಂತ ಕರೆಯುವಂಥದ್ದು. ಮೊದಲು ನಾವು ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಬೇಕು ಅಂದರೆ ಈ ಜ್ಯೇಷ್ಠಾದೇವಿಯನ್ನು ಮನೆಯಿಂದ ಹೊರಗೆ ಕಳಿಸ್ಬೇಕು. ಆಷಾಢ ಮಾಸದಲ್ಲಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ, ಹಾಗೆಯೇ ಶ್ರಾವಣ ಮಾಸದಲ್ಲೂ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ. ಸೊ ಈ 2 ಮಾಸಗಳು ಬರೋದಕ್ಕಿಂತ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಈ ಹಬ್ಬ ಬರೋದಕ್ಕಿಂತ ಮುಂಚಿತವಾಗಿ ನಾವು ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿರಬೇಕು. ಈ ಜ್ಯೇಷ್ಠ ಮಾಸದಲ್ಲಿ ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಈ ಜ್ಯೇಷ್ಠ ನಕ್ಷತ್ರ ಬರುತ್ತೆ ನೋಡಿ, ಆಗ ಕೂಡ ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು. ಜೊತೆಗೆ ಶುಕ್ರವಾರದಂದು, ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಶುಕ್ರವಾರಗಳಂದು ಕೂಡ ನಾವು ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಜ್ಯೇಷ್ಠ ಮಾಸದ ಪೌರ್ಣಮಿ ಅಂದರೆ ಹುಣ್ಣಿಮೆ ದಿನ, ಹಾಗೆಯೇ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿನದಂದು ಕೂಡ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು. ಶುಕ್ರವಾರಗಳು ಅಥವಾ ಮಂಗಳವಾರದ ದಿನದಂದು ಕೂಡ ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚಿತವಾಗಿಯೇ ನಾವು ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ ಈ ದರಿದ್ರ ಲಕ್ಷ್ಮಿ ಅಂದರೆ ಅಲಕ್ಷ್ಮಿ ಏನಿರ್ತಾಳೋ ಆ ಜ್ಯೇಷ್ಠಾದೇವಿಯನ್ನು ಮನೆಯಿಂದ ಹೊರ ಕಳಿಸಿದ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಬೋದು. ಒಂದು ವೇಳೆ ಈ ಜ್ಯೇಷ್ಠಾದೇವಿ ಮನೆಯಲ್ಲೇ ಇದ್ದರೆ ಮಹಾಲಕ್ಷ್ಮಿ ಅನ್ನುವವಳು ಮನೆಯೊಳಗೆ ಬರೋದಿಲ್ಲ. ಆ ಕಾರಣಕ್ಕಾಗಿಯೇ ಈ ಜ್ಯೇಷ್ಠಾದೇವಿಯನ್ನು ಮನೆಯಿಂದ ಮೊದಲು ಹೊರಗೆ ಕಳಿಸಬೇಕು, ಗೌರವಪೂರ್ವಕವಾಗಿ ಕಳಿಸಬೇಕು. ನಾವು ಪೂಜೆಯನ್ನು ಸಲ್ಲಿಸಿ ಆಕೆಯನ್ನು ಮನೆಯಿಂದ ಹೊರಗೆ ಕಳಿಸಬೇಕು. ಯಾರೆಲ್ಲ ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು ಅಂದರೆ, ಪ್ರತಿಯೊಬ್ಬರೂ ಕೂಡ ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ ವರ್ಷಕ್ಕೆ ಒಮ್ಮೆ ಈ ದೇವಿಯ ಪೂಜೆಯನ್ನು ಮಾಡಿದರೆ ಸಾಕು. ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಆಗ್ತಾ ಇದ್ರೆ, ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಏಳಿಗೆ ಅನ್ನೋದು ಆಗ್ತಾ ಇರಲ್ಲ, ಅಭಿವೃದ್ಧಿ ಅನ್ನೋದು ಇರೋದಿಲ್ಲ. ಮುಖ್ಯವಾಗಿ ಮನೆಯಲ್ಲಿ ಜಗಳಗಳು ಅನ್ನೋದು ಉಂಟಾಗ್ತಾ ಇರುತ್ತೆ, ಕಲಹಗಳು ಉಂಟಾಗ್ತಾ ಇರುತ್ತೆ. ಗಂಡ ಹೆಂಡತಿಯ ಮಧ್ಯೆ ಸುಮ್ಮನೆ ಪದೇ ಪದೇ ಕಿರಿಕಿರಿ ಜಗಳಗಳು ಆಗ್ತಾ ಇರುತ್ತೆ. ಹಾಗೆಯೇ ತುಳಸಿ ಗಿಡ, ಈ ಜ್ಯೇಷ್ಠಾದೇವಿ ಯಾರ ಮನೆಯಲ್ಲಿ ನೆಲೆಸಿರುತ್ತಾಳೆ ನೋಡಿ, ಅಂತಹ ಮನೆಯಲ್ಲಿ ತುಳಸಿ ಗಿಡ ಅಂತೂ ಬರೋದೇ ಇಲ್ಲ ನೋಡಿ. ಬೇರೆ ಬೇರೆ ಕಾರಣಗಳಿಂದ ತುಳಸಿ ಗಿಡ ಒಣಗೋಗುತ್ತೆ. ಸೂರ್ಯನ ಬೆಳಕು ಬೀಳಲಿಲ್ಲ ಅಂದ್ರೂ, ನೀರಿಲ್ಲ ಅಂದ್ರೂ ಕೂಡ ತುಳಸಿ ಗಿಡ ಒಣಗೋಗುತ್ತೆ, ಅದು ಬೇರೆ ರೀಸನ್ನು. ಆದರೆ ಇದ್ದಕ್ಕಿದ್ದಂತೆ ನೋಡಿ ತುಳಸಿ ಗಿಡ ಒಣಗೋಗುತ್ತೆ ನೋಡಿ. ಅಂತಹ ಸಮಯದಲ್ಲಿ ಜ್ಯೇಷ್ಠಾದೇವಿ ಮನೆ ಒಳಗಡೆ ಬಂದಿದ್ದಾಳೆ ಅಂತಲೇ ಅರ್ಥ. ಜ್ಯೇಷ್ಠಾದೇವಿ ಇರುವ ಕಡೆ ತುಳಸಿ ಗಿಡ ಬರೋದೇ ಇಲ್ಲ. ಇಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ, ಸಡನ್ ಆಗಿ ಒಣಗೋಗೋ ಅಂಥದ್ದು ಇಲ್ಲ. ನೀವು ಎಷ್ಟೇ ಬಾರಿ ಹಾಕಿದ್ರೂ ಕೂಡ ತುಳಸಿ ಗಿಡ ಬರೋದೇ ಇಲ್ಲ. ಏನೇ ಒಂದು ಪೋಷಣೆ ಮಾಡಿದ್ರೂ ಕೂಡ ತುಳಸಿ ಗಿಡ ಬರೋದಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಅಂತಹ ಜಾಗದಲ್ಲಿ ಜ್ಯೇಷ್ಠಾದೇವಿ ನೆಲೆಸಿರುತ್ತಾಳೆ. ಈ ದೇವಿ ಇರುವಂಥ ಕಡೆಯಲ್ಲಿ ಖಂಡಿತವಾಗಿಯೂ ಕೂಡ ಜಗಳಗಳು ಆಗಿರ್ಬೋದು, ಹಣಕಾಸಿನ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿ, ಎಲ್ಲ ಕಾರಣಗಳು, ಹಾಗೆಯೇ ಅನಾರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗುತ್ತವೆ. ಹಾಗಾಗಿ ಈಕೆಯನ್ನು ಮೊದಲು ನಾವು ಪೂಜೆಯನ್ನು ಮಾಡಿ ಮನೆಯಿಂದ ಹೊರಗೆ ಕಳಿಸಬೇಕು. ವರ್ಷಕ್ಕೆ ಒಮ್ಮೆ ಪೂಜೆಯನ್ನು ಮಾಡಿ. ಈಗಾಗಲೇ ಪೂಜೆ ಮಾಡಿರುವಂಥವರು ನಿಮ್ಮ ಮನೆಯಲ್ಲಿ ಸಂಪ್ರದಾಯ ಯಾವ ರೀತಿ ಇರುತ್ತೆ, ನಿಮ್ಮ ಮನೆಯಲ್ಲಿ ಮೊದಲಿಂದಲೂ ಹಿರಿಯರು ಯಾವ ರೀತಿಯಾಗಿ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಕೊಂಡು ಮಾಡ್ತಿದ್ದೀರಾ ಅನ್ನೋದಾದರೆ ಅದೇ ರೀತಿಯ ಒಂದು ಪದ್ಧತಿಯಲ್ಲಿ ನೀವು ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ. ಇಲ್ಲ ಯಾರು ಹೊಸದಾಗಿ ಜ್ಯೇಷ್ಠ
ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವವರು ಈ ಜ್ಯೇಷ್ಠ ಮಾಸದ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಪೌರ್ಣಮಿ ದಿನದಂದು ಅಮಾವಾಸ್ಯೆ ದಿನದಂದು ನೀವು ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಬೋದು. ಮೊದಲಿಗೆ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಬೇಕು ಅಂದರೆ ಬೆಳಗ್ಗೆ ನೀವು ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಬೇಕು. ಸಂಜೆ ಸಮಯದಲ್ಲಿ ಮಾಡಬೇಡಿ, ಬೆಳಗ್ಗೆನೇ ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ. ಅಂದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಲ್ಲ, ಬೆಳಗಿನ ಸಮಯ ಒಂದು 10 ಗಂಟೆ ಒಳಗಡೆ ನೀವು ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ ಒಂದು ಜಾಗವನ್ನು ಸ್ವಚ್ಛ ಮಾಡ್ಕೊಳ್ಳಿ ಸಾಕು. ನೀವು ಮೊದಲಿಗೆ ಬೆಳಗ್ಗೆ ಸ್ನಾನವನ್ನು ಮಾಡಿ, ತಲೆಗೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ, ಆದರೆ ಮಾಡಿ, ಇಲ್ಲ ಅಂದರೆ ಇಲ್ಲ. ಮೈಗೆ ಸ್ನಾನವನ್ನು ಮಾಡಿ ನೀವು ಒಂದು ಬಟ್ಟೆಯನ್ನು ಧರಿಸಿಕೊಂಡು, ಶುದ್ಧವಾದ ಒಂದು ಬಟ್ಟೆಯನ್ನು ಧರಿಸಿ ಒಂದು ಜಾಗದಲ್ಲಿ ಒಂದು ಪೀಠ ಸ್ವಚ್ಛ ಮಾಡ್ಕೊಳ್ಳಿ. ಮೊದಲಿಗೆ ಎಲ್ಲಿ ಪೂಜೆಯನ್ನು ಮಾಡ್ತೀರೋ ಆ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ಮಣೆಯನ್ನು ಹಾಕಿ, ಒಂದು ಪೀಠವನ್ನು ಹಾಕಿ ಅಲ್ಲಿ ನೀವು ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಬೇಕು. ಈ ಜ್ಯೇಷ್ಠಾದೇವಿಯ ಪೂಜೆಗೆ ಯಾವುದೇ ಒಂದು ಫೋಟೋ ಇಲ್ಲ, ಯಾವುದೇ ಒಂದು ವಿಗ್ರಹ ಕೂಡ ಇಲ್ಲ. ಏನು ಮಾಡಬೇಕು ಅಂದರೆ ಅರಿಶಿನ ಮತ್ತು ಕುಂಕುಮವನ್ನು ತೆಗೆದುಕೊಳ್ಳಿ. ಅರಿಶಿನವನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತೀರೋ ಕುಂಕುಮವನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಂಡು ಒಂದು ತಟ್ಟೆಯಲ್ಲಿ ಎರಡೂ ಕೂಡ ಅರಿಶಿನ ಕುಂಕುಮವನ್ನು ಹಾಕಿ ನೀರಿನಿಂದ ಕಲಸಬೇಕು. ಒಂದು ಗೋಪುರದ ರೀತಿಯಲ್ಲಿ ಅದನ್ನು ಆಕೃತಿಯನ್ನು ಮಾಡಿಕೊಳ್ಬೇಕು. ಈಗ ನಾವು ಸಗಣಿಯಿಂದ ಅಥವಾ ಅರಿಶಿನದಿಂದ ಗಣಪನನ್ನು ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ, ಗಣಪನ ಆಕೃತಿಯನ್ನೇ ಏನು ಮಾಡೋದಿಲ್ಲ, ಒಂದು ಗೋಪುರದ ರೀತಿಯಲ್ಲಿ ಮಾಡಿ ನಾವು ಪೂಜೆಯನ್ನು ಸಲ್ಲಿಸ್ತೀವಲ್ಲ, ಅದೇ ರೀತಿಯಾಗಿ ಅರಿಶಿನ ಕುಂಕುಮ ಎರಡನ್ನೂ ಕೂಡ ನೀರಿನಲ್ಲಿ ಕಲಸಿ ಆ ರೀತಿಯಲ್ಲಿ ಒಂದು ಆಕೃತಿಯನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಸಲ್ಲಿಸಬೇಕು. ಒಂದು ಮಣೆಯನ್ನು ಹಾಕಿರ್ತೀವಲ್ಲ, ಆ ಮಣೆಯ ಮೇಲೆ ನೀವು ಒಂದು ತಟ್ಟೆಯನ್ನು ಇಡಬೇಕು. ಈ ಮುತ್ತುಗದ ಎಲೆ ಅಂತ ಹೇಳ್ತಾರೆ ನೋಡಿ, ಆ ಮುತ್ತುಗದ ಎಲೆ ನಿಮಗೆ ಸಿಗೋದಾದರೆ ಆ ಮುತ್ತುಗದ ಎಲೆಯಲ್ಲಿ ಒಂದು ತಟ್ಟೆಯನ್ನು ಮಾಡಿಕೊಂಡು ನೀವು ಅದರಲ್ಲಿ ನೀವು ಈ ಜ್ಯೇಷ್ಠ ದೇವಿಯನ್ನು ಇಡಬೇಕಾಗುತ್ತೆ. ಮುತ್ತುಗದ ಎಲೆ ಸಿಗಲಿಲ್ಲ ಅಂದರೆ ಮಾಮೂಲಿಯಾಗಿ ಒಂದು ಪೇಪರ್ ಪ್ಲೇಟ್ ಅಥವಾ ಮರದ ಪ್ಲೇಟ್ ಸಿಗುತ್ತೆ ನೋಡಿ, ಅಂತಹ ಪ್ಲೇಟನ್ನು ಇಟ್ಟು ಅಲ್ಲಿ ನೀವು 3 ವೀಳ್ಯದೆಲೆಯನ್ನು ಇಡಬೇಕು. ಕಳಸವನ್ನು ಇಡಬೇಕು, ಆದರೆ ಕಳಸ ಅಂತ ಹೇಳ್ತೀವಿ 3 ವಿಳ್ಯದೆಲೆಯನ್ನು. ಆದರೆ ನಾವು ಈ ಮಾಮೂಲಿ ಮಹಾಲಕ್ಷ್ಮಿಗೆ ಇಡುವಂಥ ಕಳಸದ ಚೆಂಬು ಬಿಂದಿಗೆಯನ್ನು ಇಡೋದಿಲ್ಲ. ಈ 3 ವಿಳ್ಯದೆಲೆ ಇಡೋದನ್ನೇ ನಾವು ಕಳಸ ಅಂತ ಹೇಳುವಂಥದ್ದು. ಆ ಪ್ಲೇಟ್ ಮೇಲೆ 3 ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ನಾವು ಏನು ಅರಿಶಿನ ಕುಂಕುಮದಿಂದ ಜ್ಯೇಷ್ಠಾದೇವಿಯನ್ನು ಮಾಡಿರ್ತೀವೋ ಅದನ್ನು ಇಡಬೇಕು. ಅದನ್ನೇ ಕಳಸ ಅಂತ ಹೇಳುವಂಥದ್ದು. ಇದಿಷ್ಟನ್ನು ಇಟ್ಟ ನಂತರ ನಾವು ನೈವೇದ್ಯವನ್ನು ಇಡಬೇಕು. ಯಾವ ನೈವೇದ್ಯ ಅನ್ನೋದಾದರೆ ಪುಳಿಯೋಗರೆಯನ್ನು ಇಡಬೇಕು, ಹಾಗೆಯೇ ಕೋಸಂಬರಿಯನ್ನು ಇಡಬೇಕಾಗುತ್ತೆ. ಈ 2 ನೈವೇದ್ಯವನ್ನು ಸ್ವಲ್ಪನೇ ಮಾಡಿ. ಇದು ಜ್ಯೇಷ್ಠಾದೇವಿ ಪೂಜೆ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಮಾಡಬಾರ್ದು, ಸ್ವಲ್ಪನೇ ಮಾಡಿ. ಏಕೆಂದರೆ ಅದು ಮನೆಯಲ್ಲಿ ಉಳಿಬಾರ್ದು, ಎಲ್ಲವೂ ಕೂಡ ಖಾಲಿಯಾಗಬೇಕು. ಸೊ ನೀವು ಎಷ್ಟು ಜನನ ಕರಿತೀರಾ, ನೀವು ಎಷ್ಟು ಜನ ಇದ್ದೀರಾ ಮನೆಯಲ್ಲಿ ನೋಡಿಕೊಂಡು ಅಷ್ಟು ಜನಕ್ಕೆ ಆಗುವಷ್ಟು ಮಾತ್ರ ಸ್ವಲ್ಪನೇ ನೈವೇದ್ಯವನ್ನು ಮಾಡಿ, ಪುಳಿಯೋಗರೆ ಮತ್ತು ಕೋಸಂಬರಿಯನ್ನು ಮಾಡಿಡಿ. 2 ವೀಳ್ಯದೆಲೆ, ಅಡಿಕೆ ಮತ್ತು ಬಾಳೆಹಣ್ಣನ್ನು ಜ್ಯೇಷ್ಠಾದೇವಿಯನ್ನು ಕೂರಿಸಿರ್ತೀರಲ್ಲ ಕಳಸದ ರೀತಿಯಲ್ಲಿ ಅದರ ಮುಂದೆ ಇಡಬೇಕು. ನೀವು ದಕ್ಷಿಣೆಯನ್ನು ಇಡಬೇಡಿ. 2 ವೀಳ್ಯದೆಲೆ, ಅಡಿಕೆ ಮತ್ತು ಒಂದು ಸ್ವಲ್ಪ ಬಾಳೆಹಣ್ಣನ್ನು ಇಡಿ. ಹಾಗೆಯೇ ಒಂದು ತೆಂಗಿನಕಾಯಿಯನ್ನು ಇಡಿ, ಜೊತೆಗೆ ನೈವೇದ್ಯವನ್ನು ಇಡಿ. ಹಾಗೆಯೇ 2 ದೀಪಗಳನ್ನು ಹಚ್ಚಬೇಕು. ದೀಪಗಳನ್ನು ಹಚ್ಚಿ ದೀಪಗಳಿಗೆ ಪೂಜೆಯನ್ನು ಮೊದಲಿಗೆ ಅಗರಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನಂತರ ನೀವು ಜ್ಯೇಷ್ಠಾದೇವಿಯನ್ನು ಕೂರಿಸಿರ್ತೀರಲ್ಲ ಅರಿಶಿನ ಕುಂಕುಮದಿಂದ ಗೋಪುರದ ರೀತಿಯಲ್ಲಿ ಮಾಡಿ ಅದಕ್ಕೆ ನೀವು ಶ್ರೀಗಂಧ, ಅಕ್ಷತೆ ಮತ್ತು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಡಬೇಕು. ಜಾಸ್ತಿನೇ ಅಲಂಕಾರ ಮಾಡಬೇಕು ಅಂತ ಏನಿಲ್ಲ, ಎಷ್ಟು ಹೂವಿದೆಯೋ ಅಷ್ಟು ಹೂಗಳನ್ನು ಇಟ್ಟು ನೀವು ಮೊದಲಿಗೆ ಅಗರಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನಂತರ ಕಾಯಿ ಒಡೆದು ನೀವು ಮಂಗಳಾರತಿಯನ್ನು ನೈವೇದ್ಯವನ್ನು ಅರ್ಪಿಸಿ ಮಂಗಳಾರತಿಯನ್ನು ಮಾಡಬೇಕಾಗುತ್ತೆ. ಜ್ಯೇಷ್ಠಾದೇವಿಗೆ ಅರ್ಚನೆಯನ್ನು ಕೂಡ ಮಾಡ್ಬೋದು. ಈ ಜ್ಯೇಷ್ಠಾದೇವಿಗೆ, ಜ್ಯೇಷ್ಠಾಲಕ್ಷ್ಮಿಗೆ ಯಾವುದೇ ಒಂದು ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡೋದಿಲ್ಲ. ಹಾಗೆಯೇ ಇನ್ನೊಂದೇನೆಂದರೆ ಯಾವುದೇ ಒಂದು ಮಂತ್ರ ಶ್ಲೋಕಗಳು ಕೂಡ ಈ ಜ್ಯೇಷ್ಠಾದೇವಿಗೆ ಇಲ್ಲ. ಹಾಗಾಗಿ ಅರ್ಚನೆಯನ್ನು ಹೇಗೆ ಮಾಡೋದು ಅಂದರೆ 108 ಬಾರಿ ಹೂಗಳನ್ನು ತೆಗೆದುಕೊಂಡು ಜ್ಯೇಷ್ಠಾದೇವಿಯ ಮುಂಭಾಗದಲ್ಲಿ ಹಾಕುತ್ತಾ ಓಂ ಹ್ರೀಂ ಶ್ರೀಂ ಜ್ಯೇಷ್ಠಾಲಕ್ಷ್ಮಿಯೈ ನಮಃ ಎನ್ನುವ ಈ ಒಂದು ಜ್ಯೇಷ್ಠಾಲಕ್ಷ್ಮಿಯ ಮಂತ್ರವನ್ನು 108 ಬಾರಿ ನೀವು ಜಪವನ್ನು ಮಾಡಿಕೊಂಡು ಪಠಣೆಯನ್ನು ಮಾಡಿಕೊಂಡು ಒಂದೊಂದೇ ಹೂಗಳನ್ನು ಜ್ಯೇಷ್ಠಾದೇವಿಯ ಬಳಿ ಹಾಕಿ ನೀವು ಅರ್ಚನೆಯನ್ನು ಮಾಡಿ ಪೂಜೆ, ಅರ್ಚನೆ, ನೈವೇದ್ಯ ಎಲ್ಲವನ್ನೂ ಕೂಡ ಅರ್ಪಿಸಿದ ನಂತರ ನಿಮ್ಮಲ್ಲಿ ಏನೇನು ಕಷ್ಟಗಳಿದೆ, ಜ್ಯೇಷ್ಠಾದೇವಿ ನೀನು ಏನೆಲ್ಲ ಕಷ್ಟಗಳನ್ನು ನಮಗೆ ನೀಡಿದೆಯಾ ಎಲ್ಲವನ್ನೂ ಕೂಡ ಆಕೆಯ ಬಳಿಯೇ ಹೇಳಿಕೊಂಡು ಆಕೆಯನ್ನು ಗೌರವಪೂರ್ವಕವಾಗಿ ಮನೆಯಿಂದ ಹೊರಗೆ ಆಕೆಯನ್ನು ಕಳಿಸ್ಬೇಕು. ಈ ಪೂಜೆ ಎಲ್ಲವನ್ನು ಕೂಡ ಮಾಡಿದ ನಂತರ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂತಹ ಒಂದು 2 ಅಥವಾ 3 ಜನನ ಮನೆಗೆ ಕರೆದು ನೀವು ಏನು ನೈವೇದ್ಯ ಮಾಡಿಟ್ಟಿರ್ತೀರ ನೋಡಿ ಅವರಿಗೆ ಪ್ರಸಾದವಾಗಿ ಕೊಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲರೂ ಕೂಡ ಅದನ್ನು ಪ್ರಸಾದವಾಗಿ ತೆಗೆದುಕೊಳ್ಳಿ. ಏನನ್ನು ಕೂಡ ಉಳಿಸೋದಕ್ಕೆ ಹೋಗಬೇಡಿ. ಹಾಗಾಗಿ ತೆಂಗಿನಕಾಯಿ ಇಟ್ಟಿರ್ತೀರ ನೋಡಿ, ಚಿಕ್ಕದಾದ ತೆಂಗಿನಕಾಯಿ ಇಡಿ. ಆ ತೆಂಗಿನಕಾಯಿನ ತುರಿದ್ಬಿಟ್ಟು ಆಗಲೇ ನೀವು ಏನು ಕೋಸಂಬರಿ ಮಾಡಿರ್ತೀರಲ್ಲ ಕೋಸಂಬರಿಗೆ ಮಿಕ್ಸ್ ಮಾಡಿ ನೀವು ಅದನ್ನು ಎಲ್ಲರಿಗೂ ಕೂಡ ಹಂಚಿಬಿಡಿ. ಬಾಳೆಹಣ್ಣನ್ನು ಅಷ್ಟೇ ಒಂದು 2 ಇಡಿ ಸಾಕು, ಅದನ್ನು ಕೂಡ ಹಂಚಿಬಿಡಿ. ಏನನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜೊತೆಗೆ ಏನು ನೀವು ಆ ದೇವಿಗೆ ಅರಿಶಿನ, ಕುಂಕುಮ, ಕರ್ಪೂರ ಎಲ್ಲವನ್ನು ಹಚ್ಚಿರ್ತೀರ ಕೂಡ ಸಪ್ರೇಟಾಗಿ ಹಚ್ಚಿಡಿ. ಸಪ್ರೇಟಾಗಿ ಅಂದರೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ತಂದು ಹಚ್ಚಿಡಿ. ಅದರ ಉಳಿದದ್ದನ್ನು
ಯಾವುದಕ್ಕೂ ಕೂಡ ಉಪಯೋಗ ಮಾಡಬೇಡಿ. ಯಾವುದೇ ಒಂದು ದೇವರ ಪೂಜೆಗೂ ಕೂಡ ಅರಿಶಿಣ ಕುಂಕುಮ ಅದಕ್ಕೆ ಹಚ್ಚಿದ ಅರಿಶಿಣ ಕುಂಕುಮವನ್ನು ಉಪಯೋಗ ಮಾಡಬೇಡಿ. ಸೊ ಹಾಗಾಗಿ ಎಲ್ಲವನ್ನು ಕೂಡ ಸ್ವಲ್ಪನೇ ತಂದು ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ ಏನನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪ್ರಸಾದ ಆಗಿರ್ಬೋದು, ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲವನ್ನು ಕೂಡ ಖಾಲಿ ಮಾಡಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳಿ. ಇನ್ನು ಪೂಜೆ ಮುಗಿದ ತಕ್ಷಣನೇ ಆಕೆಯನ್ನ ನಾವು ಮನೆಯಿಂದ ಹೊರಗೆ ಕಳಿಸ್ಬೇಕು. ಯಾವ ರೀತಿಯಾಗಿ ಕಳಿಸ್ಬೇಕು ಅಂದರೆ ಅದನ್ನು ತೆಗೆದುಕೊಂಡು ಏನು ನಾವು ಅರಿಶಿಣ ಕುಂಕುಮದಿಂದ ಮಾಡಿರ್ತೀವಲ್ಲ ಜ್ಯೇಷ್ಠಾದೇವಿಯನ್ನು, ಅದನ್ನು ತೆಗೆದುಕೊಂಡು ಒಂದು ಬಕೀಟಲ್ಲಿ ನೀರನ್ನು ಹಾಕಿ ಪೂರ್ತಿಯಾಗಿ ಕಲಿಸ್ಬೇಕು. ಒಂದು ಚೂರು ಕೂಡ ಗಂಟಾಗಬಾರ್ದು. ಪೂರ್ತಿಯಾಗಿ ಕಲಿಸ್ಬಿಟ್ಟು ಅದನ್ನು ಚೆಲ್ಲಬೇಕು. ಮನೆ ಒಳಗೇನೆ ಚೆಲ್ಲಬಾರ್ದು, ಮನೆಯ ಹೊರಭಾಗದಲ್ಲಿ ಚೆಲ್ಲಬೇಕು. ಏನಂದರೆ ಹರಿಯುವ ನೀರಿನಲ್ಲಿ ಚೆಲ್ಲಬೇಕಂತೆ, ಅದು ಹರಿದ್ಕೊಂಡು ಬೇರೆ ಕಡೆ ದೂರ ಹೋಗ್ಬಿಡ್ಬೇಕಂತೆ. ಸೊ ಹರಿಯುವ ನೀರೇನಾದರೂ ನಿಮ್ಗೆ ಇದೆ ಅಂದರೆ ಅಲ್ಲೇ ನೀವು ಅದನ್ನು ತೆಗೆದುಕೊಂಡು ಹೋಗಿ ನೀರನ್ನು ಚೆಲ್ಲಿ. ಇಲ್ಲ ಅನ್ನುವವರು ಏನು ಮಾಡ್ತೀರಾ ಅಂದರೆ ನಿಮ್ಮ ಮನೆಯಿಂದ ಹೊರಭಾಗದಲ್ಲಿ ನೀರು ಎಲ್ಲಿ ಹೋಗುತ್ತೆ ನೋಡಿ, ಹರ್ಕೊಂಡು ಹೋಗ್ತಾ ಇರುತ್ತೆ ನೋಡಿ, ಈಗ ನಲ್ಲಿ ನೀರು ಎಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ ನೋಡಿ, ಅಂತಹ ಜಾಗದಲ್ಲಿ ಅದನ್ನು ಮನೆಯ ಹೊರಭಾಗದಲ್ಲಿ ಚೆಲ್ಬಿಡಿ. ಯಾವುದೇ ಕಾರಣಕ್ಕೂ ಕೂಡ ಮರೆತು ಕೂಡ ಮನೆಯ ಒಳಭಾಗದಲ್ಲಿ ಚೆಲ್ಲೋದಕ್ಕೆ ಹೋಗಬೇಡಿ. ಮನೆಯ ಹೊರಭಾಗದಲ್ಲಿ ಅದನ್ನು ಹರಿಯುವಂಥ ಜಾಗದಲ್ಲಿ ಆ ನೀರನ್ನು ಕದಡ್ಬಿಟ್ಟು ಪೂರ್ತಿಯಾಗಿ ಕರಗೋವರೆಗೂ ಬಿಟ್ಟು ನಂತರ ಅದನ್ನು ಚೆಲ್ಬಿಡಿ. ಇಮಿಡಿಯೇಟಾಗಿ ಪೂಜೆ ಮುಗಿದ ತಕ್ಷಣ ಮನೆಯನ್ನೆಲ್ಲ ಸ್ವಚ್ಛ ಮಾಡಬೇಕು. ಏನು ನೀವು ದೇವಿಯ ಪೀಠಕ್ಕೆ ಇಟ್ಟಿರ್ತೀರ ನೋಡಿ, ಮಣೆ ಹಾಕಿರ್ತೀರ, ಅದನ್ನು ಕೂಡ ಸ್ವಚ್ಛ ಮಾಡಬೇಕು. ದೀಪಗಳನ್ನು ಕೂಡ ಸ್ವಚ್ಛ ಮಾಡಬೇಕು. ನೈವೇದ್ಯಕ್ಕೆ ಏನಾದರೂ ಪಾತ್ರೆ ಇಟ್ಟಿದ್ರೆ ಎಲ್ಲವನ್ನು ಕೂಡ ಪೂರ್ತಿಯಾಗಿ ಸ್ವಚ್ಛ ಮಾಡಿ, ಮನೆಯನ್ನೆಲ್ಲ ಸ್ವಚ್ಛ ಮಾಡಿ, ಮನೆಯ ಬಾಗಿಲು ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ, ರಂಗೋಲಿಯನ್ನು ಹಾಕಿ, ನೀವು ಕೂಡ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ತಲೆಗೆ ಸ್ನಾನವನ್ನು ಮಾಡಿ ಸಂಜೆ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಲೇಬೇಕು. ನೋಡಿ, ಬೆಳಗ್ಗೆ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿರ್ತೀರಾ. ಜ್ಯೇಷ್ಠಾದೇವಿ ಪೂಜೆ ಮುಗಿದ ನಂತರ ಆಕೆಯನ್ನು ಮನೆಯಿಂದ ಹೊರಗೆ ಕಳಿಸಿದ ನಂತರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ, ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ, ಹೊಸ್ತಿಲಿಯನ್ನು ಸ್ವಚ್ಛ ಮಾಡಿ, ರಂಗೋಲಿ ಅರಿಶಿಣ ಕುಂಕುಮವನ್ನು ಹಚ್ಚಿ, ನೀವು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ತಲೆಗೆ ಸ್ನಾನವನ್ನು ಮಾಡಿ, ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಒಂದು 5 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ದಿನನಿತ್ಯ ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿಯಾಗಿ ನೈವೇದ್ಯವನ್ನು ಅರ್ಪಿಸಿ, ನೀವು ದೀಪಗಳನ್ನು ಹಚ್ಚಿ ಮಹಾಲಕ್ಷ್ಮಿಯ ಪೂಜೆಯನ್ನು ಸಂಜೆ ಸಮಯದಲ್ಲಿ ಸಲ್ಲಿಸಲೇಬೇಕು ಆ ಒಂದು ದಿನ. ಈ ರೀತಿಯಾಗಿ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ, ಇಲ್ಲ ನಿಮ್ಮ ಮನೆಯ ಪದ್ಧತಿ ಹೇಗಿದೆಯೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ. ಹೊಸದಾಗಿ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವವರು ಈ ರೀತಿಯಾಗಿ ತುಂಬಾ ಸರಳವಾಗಿ ವರ್ಷಕ್ಕೆ ಒಮ್ಮೆ ಆದರೂ ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚಿತವಾಗಿಯೇ ಮಾಡಿ. ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಳುವಂಥದ್ದು. ಸೊ ಜ್ಯೇಷ್ಠಾದೇವಿಯನ್ನು ಮನೆಯ ಹೊರಗೆ ಕಳಿಸಿ ನಾವು ವರಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಬೇಕು. ಹಾಗಾಗಿ ಮೊದಲನೇ ನೀವು ಈ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿರಿ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.